ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾನು ಮೋಟಿವೇಶ್ನಲ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಆತನು ಯಾವೆಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಆತನು ಹೇಗೆ ತನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಾಗುತ್ತದೆ ಅನ್ನುವಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದರಲ್ಲಿ ಮೊದಲನೇದಾಗಿ ನಾನು ತೆಗೆದುಕೊಂಡಿರುವ ಪ್ರಮುಖ ಅಂಶ ಅಂತಂದರೆ ಶಿಸ್ತು ಅನ್ನುವಂಥದ್ದು. ಡಿಸಿಪ್ಲಿನ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿದೆ ಅಂದರೆ ಅದು ಕೂಡ ಒಂದು ಜೀವನದ ಒಂದು ಭಾಗವಾಗಿ ಉಳಿದುಬಿಟ್ಟಿದೆ. ಇಲ್ಲಿ ಸಕ್ಸೆಸ್ ಮ್ಯಾನ್ ಎನ್ನುವಂಥದ್ದು ಶಿಸ್ತು ನಮ್ಮ ಶಕ್ತಿ. ಇದು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಮೊದಲ ಅಂಶವಾಗಿದೆ. ಶಿಸ್ತು ಹೇಗೆ ಎಂದರೆ ಮೊದಲು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡುವುದು, ಸರಿಯಾದ ಉಪಹಾರವನ್ನು ಸೇವನೆ ಮಾಡುವುದು, ಚಹಾ ಕಾಫಿ ಕಡೆಗಣಿಸುವುದು, ಮನೆಯಲ್ಲಿರುವ ಗುರು ಹಿರಿಯರಿಗೆ ಗೌರವಿಸುವುದು, ಅವರ ಆಶೀರ್ವಾದ ಪಡೆಯುವುದು, ಅವರಿಗೆ ಯಾವುದೇ ಕಾರಣಕ್ಕೂ ನೋವನ್ನು ಕೊಡಬಾರದು, ನಮ್ಮ ಸಾಧನೆ ಬಗ್ಗೆ ದಿನಾಲೂ ಶ್ರಮ ಪಡುವುದು, ಅದಕ್ಕೆ ತಕ್ಕ ಶ್ರಮ ಪಡೆದರೆ ಫಲ ಸಿಗುತ್ತದೆ, ಒಂದು ದಿನ 2 ದಿನ ಗಂಭೀರವಾಗಿ ಅಂದರೆ ಸೀರಿಯಸ್ ಆಗಿ ಕೆಲಸ ಮಾಡಿ ಬಿಟ್ಟು ಬಿಡುವುದು, ಆಮೇಲೆ ತಿಂಗಳು ಆದ ಮೇಲೆ ಮತ್ತೆ ಮುಂದುವರಿಸುವುದು. ಇದನ್ನು ಯಾವುದೇ ಕಾರಣಕ್ಕೂ ಮಾಡಕೂಡದು. ಯಾಕೆಂದರೆ ಉದಾಹರಣೆ, ನಮ್ಮ ಗಡಿಯಾರ ತೆಗೆದುಕೊಳ್ಳಿ, ಅದು ಯಾವತ್ತಾದರೂ ನಿಂತಿದೆಯೇ? ಹಾಗೆ ನಮ್ಮ ಕನಸು ನನಸಾಗುವವರೆಗೂ ಬಿಡಬಾರದು. ಸ್ವಾಮಿ ವಿವೇಕಾನಂದರು ಹೇಳಿರುವ ಹೇಳಿಕೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಕಾರಾತ್ಮಕ ಜನರು ಅಂದರೆ ನೆಗೆಟಿವ್ ಪೀಪಲ್, ಈ ಜನರಿಂದ ದೂರವಿರಿ. ಯಾಕೆಂದರೆ ಇವರು ಯಾವಾಗಲೂ ನಿಮ್ಮ ಬಗ್ಗೆ ಕೆಟ್ಟದನ್ನೇ ಮಾತಾಡುವವರು. ಇವರಿಂದ ನಿಮಗೆ ಸರಿಯಾದ ಆಲೋಚನೆ ಮಾರ್ಗ ಸಿಗುವುದಿಲ್ಲ. ಇವರು ನಿಮ್ಮನ್ನು ಮಾನಸಿಕವಾಗಿ ಕೆಳಗೆ ಇಳಿಸಬಹುದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ವಿಷಯವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಅದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು. ಜೀವನದಲ್ಲಿ ಯಶಸ್ವಿಯಾದ ವ್ಯಕ್ತಿಗಳನ್ನು ಅನುಸರಿಸಬೇಕು. ಉದಾಹರಣೆ, ಸಚಿನ್ ತೆಂಡೂಲ್ಕರ್, ಪ್ರಧಾನಿ ಮೋದಿ, ಮುಕೇಶ್ ಅಂಬಾನಿ, ನಿರ್ಮಲಾ ಸೀತಾರಾಮನ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಂತಾದವರು ಹೇಗೆ ಜೀವನದಲ್ಲಿ ಯಶಸ್ವಿಯಾದರೂ ಇವರ ಮಾರ್ಗವನ್ನು ಅನುಸರಿಸಿ ನೀವು ಕೂಡ ಸಾಧನೆ ಮಾಡಬೇಕಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.